ಬಾಂಧವರೇ, ರೈತ ಮಿತ್ರರೇ, ಬೆಳಿಗ್ಗೆಯಿಂದ ಈ ಹೋರಾಟಕ್ಕೆ ಚಾಲನೆ ಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಕಟಪೂರ್ವ ಶಾಸಕರಾದ ಮಂಜಣ್ಣನವರೇ, ಇಲ್ಲಿ ಈ 24 ಹಳ್ಳಿ 9600 ಎಕರೆಗೆ ಚಾಲನೆ ಕೊಟ್ಟವರು ಯಾರು ಗೊತ್ತಾ? ಈ ಹೊಸೂರಲ್ಲಿ ಇಬ್ರು ಮಹಾನ್ ಭಾವರು. ಈ ಮಹಾನ್ ಭಾವರು ಈ ಹೊಸೂರಲ್ಲಿ ಚಾಲನೆ ಕೊಟ್ಟವರು. ಇಲ್ಲಿ ಕುತ್ಕೊಂಡು ಇವ್ರು ವಿಷ ಬೀಜ ಬಿಟ್ಬಿಟ್ಟು ರಸಗೊಬ್ಬರ ಹಾಕ್ಬಿಟ್ಟು ದಟ್ಟವಾಗಿ ಬೆಳೆಸ್ತವ್ರು ಯಾರು ಗೊತ್ತಾ? ಇಲ್ಲಿರೋ ರಾಜಣ್ಣ ಮತ್ತೆ ಚಿಕ್ಕರಾಜಣ್ಣ. ನೀವು ಗೊತ್ತಾ ನಿಮ್ಗೆ? ಇವ್ರು ಮಹಾನ್ ಭಾವ್ರಿ. ಇವ್ರು ಕಮಿಷನ್ ತಂದೆ ಕೊಡ್ರು. ಇಲ್ಲಿ ಮನೇಲಿ ಕೂಡ್ಸ್ಕೊಳ್ಳೋದು, ಬೆಳಿಗ್ಗೆ ಸಾಯಂಕಾಲ ಗಂಟೆ ಕಾರ್ನಲ್ಲಿ ಕರ್ಸ್ಕೊ ಬರೋದು, ಡಿಡಿಬಿ ಆಫೀಸಲ್ಲಿ ಕುಂತ್ಕೊಳ್ಳೋದು, ರೆಸಾರ್ಟ್ನಲ್ಲಿ ಒಂದ್ 5-6 ಜನ ಕುಂತ್ಕೊಂಡು ಮಾಧ್ಯಮದಿಂದ ಕರೆಸಿ ಮಾತಾಡೋದು. ಹೇಳ್ತಾರೆ ಕುಮಾರಣ್ಣ ಮಾಡ್ಲಿಲ್ಲ, ಡಿ ಕೆ ಶಿವಕುಮಾರ್ ಮಾಡಕ್ ಹೋದ್ರು ಬಿಡ್ಲಿಲ್ಲ ಅಂತಾರೆ. ಯಾರನ್ನ ಕರ್ತಿ ಕರೀರು ಸ್ವಾಮಿ? ಇವರು ಜಿಡಿಪಿ ಡೈರೆಕ್ಟ್ ಆಗ್ಬೇಕಾದ್ರೆ 24 ಹಳ್ಳಿ ಜನರನ್ನ ಒಂದು ಸಭೆಯನ್ನು ಕರೀಲಿಲ್ಲ. ಅಲ್ಲಿ 3 ಸಾರಿ ಶಾಸಕರಾದವರಲ್ಲ, 3 ಸಾರಿ ಶಾಸಕರಾದವರಲ್ಲ ಬಾಲಕೃಷ್ಣ ಅವರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಜಿಡಿಪಿ ಆಫೀಸರ್ ಕೂತ್ಕೊಂಡು ನಾನ್ ನೋಡಿ ಹೇಳ್ತಾರೆ, ನಾಲ್ನೋಡಿಲಿ ಅವ್ರು ಹೇಳ್ತಾರೆ, ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಅವರು ಇದನ್ನ ಪ್ರಸಾರ ಮಾಡ್ತಾ ಇರ್ತಾರೆ. ಇವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಉತ್ತರ ಪ್ರವಾಸ ಒಲೆ ಮುಂದೆ ಅಂತ ನಾಡೋಡಿಲಿ ಹೇಳ್ತಾರೆ. ಉತ್ತರ ತಗೊಂಡ್ರಿ ಅವನು ಬಂದಿರಿ ಬೆಳಗಣ್ಣಕ್ಕೆ ಬಂದು ಅವ್ನ ತಾಕತ್ತಿದ್ರೆ, ಅವ್ನ ಧೈರ್ಯ ಇದ್ರೆ ನಾಳೆ ಕರಿತೀವಿ. 80% ಬಾಲಕೃಷ್ಣ ಆಗ್ಲಿ, ರಾಜಣ್ಣ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ 40% ಈಗ ಪ್ರತಿಭಟನೆ ಕೈ ಬಿಡ್ತೀವಿ. ಆಗೋದ ರಾಜಣ್ಣ ಸವಾಲ ಕರಿತೀನಿ, ನೀವು ಟೈಮ್ ಕೊಡ್ರಿ, ನಾನು ಬಂದು ಮಾತಾಡ್ತೀನಿ. ಆಗೋದ ಅದೇ ನೀವು ಏನು ಯಾರನ್ನ ಕರ್ಕ ಬಂದು ದುಡ್ಡು ಕೊಟ್ಟು ಕಾಸು ಕೊಟ್ಟು ಕರ್ಕ ಬಂದು ಕೂಡಿಸ್ಕೊಟ್ಟು 80% ತೋರ್ಸೋದಲ್ಲ. ನೀವು ಕೈಲಿ ನಿಮ್ ದಾದಾತಿದ್ರೆ ಕೈಲಿ ಆಧಾರ್ ಕಾರ್ಡ್ ಇಟ್ಕೊಂಡ್ಬಂದು ಇದೇ ಸಿದ್ದರಾಜನ್ ನಿಸ್ಕೊತಾವು ಒಂದು ಭಾಗ ರೈತರು ತೋರಿಸ್ರಿ. ನಾವು ಇಲ್ಲಿ ಬಂದು ರೈತರು ತೋರಿಸ್ತೀವಿ. ನಿಮ್ ತಾಕತ್ತಿದ್ರೆ ತೋರಿಸ್ತೀರಾ? 80% ತೋರಿಸ್ರಿ. ನಾವು ಆಗಲೇ ನಮ್ ಕೈ ಮುಟ್ಟಿ ಹೋಗ್ತೀವಿ. ನೀವು ಧಾರಾಳ ಮಾಡ್ಕೊಂಡು ಹೋಗೋದು. ನಿಮ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಬಂಜರು ಭೂಮಿ. ರಾಜಣ್ಣರೇ, ಸಿದ್ದರಾಜಣ್ಣರೇ, ನಿಮಗ್ ಮನುಷ್ಯತ್ವ ಇದ್ರೆ ಇದನ್ನ ಒಪ್ಕೋತೀರಾ? ಇದು ಬಂಜರು ಭೂಮಿನಾ? ಒಪ್ಕೋತೀರೇನ್ರಿ ನೀವು? ಇದು ಬಂಜರು ಭೂಮಿ ಅಂತ ಹೇಳ್ತೀರಾ? ಒಪ್ಕೋತೀರಾ? ನೀವು ಹೇಳ್ತೀರಾ? ಪ್ರತಿಭಟನೆ ಮಾಡೋರು ರೈತರೇ ಅಲ್ಲ ಅಂತ ನೀವು ಹೇಳ್ತೀರಿ, ಆ ಸಿದ್ದರಾಮಯ್ಯ ಹೇಳ್ತಾರೆ. ಇದು ಇಲ್ಲಿ ನಿಮ್ ಮುಖ್ಯಮಂತ್ರಿ ಆದ್ಮೇಲೆ ಅವರ ಸಶಾಸ್ತ್ರಕ್ಕೆ ಪಾದಯಾತ್ರೆ ಹಳ್ಳಿಗೂ ಆಹ್ವಾನ ಹೇಳ್ತಾರೆ. ನೀವು 1 ಇಂಚು ಭೂಮಿ ಕೊಡ್ಬೇಡ್ರಿ, ನೀರು ಕೆರೆ ನೀರು ತುಂಬಿಸ್ಕೊಡ್ತೀನಿ, ಸ್ವಾವಲಂಬಿಯಾಗಿ ಬಾಳಿ, ನೀವು ಜಮೀನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಬೀದಿ ವ್ಯಾಪಾರ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಕನಕಪುರ ಹೋಗಿ ಕಿವಿನಾಥ್ ಹೇಳ್ತಾರೆ ನೀವು ಜಮೀನ್ ಕೊಡ್ಬೇಡ್ರಿ, ವ್ಯವಸಾಯ ಮಾಡಿ ಅಂತ. ನಮ್ ಚಿನ್ನದ ಬೆಲೆ ಕಾಣ್ರಿ ಅಂತ ಹೇಳ್ತಾರೆ. ಯಾರನ್ನ ತಿಂತಾರ ಸ್ವಾಮಿ? ನಮ್ದು ಅನ್ನದ ಭೂಮಿ ಸ್ವಾಮಿ. ಅನ್ನ ಚಿನ್ನದ ಅಲ್ಲ, ನಿಮ್ ಚಿನ್ನ ತಿಂತೀರಾ? ಅವ್ರೆ ನೀನು ಬಾಲಕೃಷ್ಣ ಚಿನ್ನ ತಿಂತೀರಾ? ಈ ಜಡಿವಿ ಅಧ್ಯಕ್ಷನ್ ಹೇಳ್ತಾ ಇದ್ದೀನಿ ಸ್ವಾಮಿ. ಯಾಕೆ ಇದು ನೀವೆಲ್ಲ ಮಾಡ್ತಾ ಇರೋದು ಏನ್ ಗೊತ್ತಾ? ಕಮಿಷನ್ ತಂದೆ ನಿಮ್ಗೆ ಎಷ್ಟೇ ಕಮಿಷನ್ ತಂದು ಬಂದ್ರು ದೇವ್ರು ನಿಮ್ಗೆ ಶಾಪ, ದೇವ್ರ ಶಾಪ ತಡ್ಕೋಬಹುದು. ಈ ರೈತರ ಶಾಪ, ರೈತರ ಮಹಿಳೆಯರ ಶಾಪ ನಿಮ್ಗೆ ಸೀತೆ ಕಾಡುವಾಗ ಶ್ರೀರಾಮಚಂದ್ರ ಮಗನ್ ಕೊಟ್ಟಿರ್ತಾನೆ, ಸೀತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಆ ಕಾಮುಕ ಕಾಕಾಸುರ ಬಂದಿ ಸೀತೆ ತೊಡೆ ಕಟ್ತಾನೆ. ಅವಾಗ ಶ್ರೀರಾಮಚಂದ್ರ ಬಾಣ ಬಿಡ್ತಾನೆ. ಅದು 3 ಲೋಕಕ್ಕೆ ಹೋಗ್ತಿದ್ರು ಆ ಬಾಣ ಮತ್ತೆ ಶ್ರೀರಾಮಚಂದ್ರನ ಹತ್ರಕ್ಕೆ ಹಾಕ ಬರ್ತದೆ. ಈ ಶಾಪ ನಿಮ್ಗೂ ಅಷ್ಟೇ, ಎಲ್ಲೋದ್ರೂ ಬಿಡಲ್ಲ. ನೀವು ಹಾಳಾಗ್ತೀರಿ. ನಮ್ ಶಾಪ ತರ್ತದೆ. ನಿಮ್ ಮಕ್ಳು ಬರೀ ನಾವು ಉದ್ಧಾರ ಆಯ್ತವೆ ಅಂತ ತಿಳ್ಕೊಬೇಡ್ರಿ. ದೇವ್ರ ಶಾಪ ತಪ್ಪಿಸ್ಕೋಬಹುದು, ಈ ನಮ್ಮ ರೈತರ ಶಾಪ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ
ನೀವ್ ಇದನ್ನ ಕೈ ಬಿಡ್ಬೇಕು. ನೀವ್ ಎಷ್ಟ್ ದಿನ ಉದ್ದಾರ ಆಯ್ತೀರಿ? ನಾವು ನೀವು ನೀವು ಅಕ್ವೈರ್ ಮಾಡೋರು ಯಾರು ಶಾಶ್ವತ ಇಲ್ಲ. ಮಣ್ಣಲ್ಲಿ ಮಣ್ಣು ಹಾಡ್ತೀರಿ, ಭೂಮಿತಾಯಿ ಬಿಟ್ಬಿಡ್ತೀರಿ. ಶಿವರೇಶಂದ್ರಯ್ಯನವರೆಗೂ ಭೂಮಿತಾಯಿನೇ ಶಾಶ್ವತ. ಮುಂದಿನ ಮಕ್ಕಳು ಮೊಮ್ಮಕ್ಕಳು ಯುಗಾಂತರದಿಂದ ಬದುಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.